ನಮಗೋಸ್ಕರ ನಾವು ಕನ್ನಡಿಗರು ಶಾಂತಿ ಪ್ರಿಯರು ಅನ್ನೋದನ್ನು ಮರಿಬಾರ್ದು. ನ್ಯಾಯ ನಮಗೆ ಸಿಗುತ್ತೆ, ಅದನ್ನು ಖಂಡಿತ ಬಿಡೋದು ಬೇಡ. ಆದರೆ ಅದನ್ನು ಯಾವ ದಾರಿಲಿ ಅಚೀವ್ ಮಾಡ್ತೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಶಾಂತಿಯಿಂದ ಮಾತ್ರ ದೊಡ್ಡ ದೊಡ್ಡ ವಿಷಯಗಳು ಅಚೀವ್ ಆಗಿರೋದು ಲೈಫಲ್ಲಿ. ವೈಲೆನ್ಸಿಂದ ಏನೂ ಉಪಯೋಗ ಇಲ್ಲ. ಈಗ ನಾವು ನಡ್ಕೋತಾ ಇರೋ ರೀತಿ, ನಾವು ಶಾಂತಿ ಪ್ರಿಯರು ಕನ್ನಡಿಗರು, ನಮಗೆ ಶೋಭೆ ತರೋದಲ್ಲ ಅಂತ ನನಗನ್ಸುತ್ತೆ. ದಯವಿಟ್ಟು ಕಾನೂನು ಕೈಗೆ ತಗೋಬಾರ್ದು. ಬೆಂಕಿ ಹಚ್ಚೋದಾಗಲಿ ಅಥವಾ ಯಾರಿಗೋ ಹೊಡೆಯೋದ್ರಿಂದ ಏನೂ ಪ್ರಯೋಜನ ಇಲ್ಲ. ನಾನು ಹೇಳೋದು ಒಂದೇ, ಇವಾಗ ನಾವಿಲ್ಲಿ ಹೊಡಿತೀವಿ ಅಂದರೆ ಅಲ್ಲಿರೋ ಕನ್ನಡಿಗರ ಗತಿ ಏನು ಅವ್ರನ್ನ ನಾವು ಯೋಚಿಸ್ಬೇಕು. ಯಾಕಂದರೆ ಇದು ಮಧ್ಯದಲ್ಲಿ ಜನಗಳು ಏನು ನಾವು ಸಣ್ಣ ಪುಟ್ಟ ಸ್ಟೆಪ್ಗಳು ಏನು ತಗೋತೀವಿ ಅದು ದೊಡ್ಡ ರೀತಿ ಸ್ಟೇಟಲ್ಲಿ 2 ಸ್ಟೇಟ್ಗಳ ಮಧ್ಯೆ ದೊಡ್ಡ ಡಿಫ್ರೆನ್ಸ್ ಕ್ರಿಯೇಟ್ ಆಗುತ್ತೆ. ನ್ಯಾಯ ಸಿಗುತ್ತೆ, ಹೋರಾಡೋಣ, ಆದರೆ ಶಾಂತಿಯುತವಾಗಿ ಹೋರಾಡೋಣ. ನಾನು ಎಲ್ಲರಲ್ಲೂ ಒಂದು ಕೇಳ್ಕೊತೀನಿ, ಫೇಸ್ಬುಕ್ಕಲ್ಲಿ ಸೋಷಿಯಲ್ ಮೀಡಿಯಾಲಿ ಸುಮ್ಮನೆ ಪ್ರಚೋದನಕಾರಿ ಸ್ಟೇಟ್ಮೆಂಟ್ಗಳು ಕೊಡೋದು ಅಥವಾ ನಾವೇನೋ ಮಾಡಿ ಯಾರಿಗೋ ಹೊಡೆದು ವಿಡಿಯೋ ಹಾಕೋದು, ಅವ್ರು ಇದು ಮಾಡೋದು, ಇದರಿಂದ ಏನೂ ಉಪಯೋಗ ಇಲ್ಲ. ಯಾರೋ ಅಮಾಯಕರು ಕಷ್ಟಪಟ್ಟು ಇಡೀ ಜೀವನ ದುಡಿದು ಒಂದೇನೋ ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಅವರು ಕನ್ನಡಿಗರಾಗ್ಬೋದು, ತಮಿಳರಾಗ್ಬೋದು, ಯಾರಿಗೂ ಆ ಹಾನಿ ಆಗಬಾರ್ದು ಈ ಇಶ್ಯೂಯಿಂದ. ರೈತರ ಪರವಾಗಿ ಎಲ್ಲರೂ ನಿಲ್ಲಬೇಕು, ಬಟ್ ಶಾಂತಿಯುತವಾಗಿ ನಾವು ಹೋರಾಡೋಣ. 100% ಹೊಟ್ಟೆಗೆ ಅನ್ನ ತಿನ್ನೋ ಪ್ರತಿಯೊಬ್ಬರೂ ರೈತರ ವಿಷಯ ಬಂದಾಗ ಅದಕ್ಕೆ ಅವ್ರ ಬೆಂಬಲ ಇದ್ದೇ ಇರುತ್ತೆ, ಸಪೋರ್ಟ್ ಮಾಡೇ ಮಾಡ್ತಾರೆ. ಆದರೆ ಅಶಾಂತಿಯಿಂದ ವರ್ತಿಸೋದ್ರಿಂದ ಏನೂ ಪ್ರಯೋಜನ ಇಲ್ಲ, ಅದು ರೈತರಿಗೂ ಪ್ರಯೋಜನ ಆಗಲ್ಲ. ದಯವಿಟ್ಟು ಈ ಒಂದು ವಿಷಯ ತುಂಬ ಶಾಂತಿಯುತವಾಗಿ ಹ್ಯಾಂಡಲ್ ಮಾಡಬೇಕು ಅಂತ ಕೇಳ್ತೀನಿ. ಎಲ್ಲ ಕನ್ನಡಿಗರಲ್ಲೂ ಒಂದು ವಿನಂತಿ, ಕಾವೇರಿ ಇಶ್ಯೂಯಿಂದ ಬಹಳಷ್ಟು ಗಲಾಟೆಗಳೆಚ್ಚಿ, ಬಹಳಷ್ಟು ಸ್ಟ್ರೈಕ್ಗಳನ್ನ ಮಾಡಿ, ಬಹಳಷ್ಟು BTS ಬಸ್ ಆಗಿರೋದು, ಮತ್ತೊಂದಾಗಿರೋದು, ಎಲ್ಲ ವಿಚಾರದಲ್ಲೂ ಸುಟ್ಟಾಕಿ ತುಂಬ ಲಾಸ್ ಆಗಿದೆ. ಬಹಳ ಒಂದು ದೊಡ್ಡ ತೊಂದರೆ ಸಹ ಆಗಿದೆ. ಅಫ್ಕೋರ್ಸ್ ನಾವು ಯಾವ ಲೋಕಲ್ ತಮಿಳಿಯನ್ಸ್ಗಾಗಲಿ ಡೈರೆಕ್ಟಾಗಿ ಒಂದು ತೊಂದರೆ ಕೊಡೋದಾಗಲಿ ಮತ್ತೊಂದಾಗಲಿ ಮಾಡಿಲ್ಲ. ಕನ್ನಡಿಗರು ಆ ಒಂದು ವಿಚಾರದಲ್ಲಿ ತಾವು ಸ್ವಾಭಿಮಾನಿಗಳು, ತಾವು ಬುದ್ಧಿವಂತರು ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀರಿ. ಬಟ್ ದಯವಿಟ್ಟು ಇದನ್ನು ಆದಷ್ಟು ಬೇಗ ಇದಕ್ಕೆಲ್ಲ ಒಂದು ತಡೆ ಹಾಕಿ ಸ್ವಲ್ಪ ಕಮ್ಮಿ ಮಾಡಿಕೊಂಡು ಇನ್ನು ಯಾವ ರೂಪದಲ್ಲಿ ನಾವು ಇದನ್ನು ಒಂದು ಉತ್ತರ ತಗೋಬೋದು, ನಾವು ಈ ಬಾರಿ ಗೆಲ್ಬೋದು ಈ ಒಂದು ವಿಚಾರದಲ್ಲಿ ಅನ್ನೋದನ್ನ ಸ್ವಲ್ಪ ಯೋಚನೆ ಮಾಡಬೇಕಾಗಿರೋಂಥ ವಿಚಾರ. ದಯವಿಟ್ಟು ಇದುವರೆಗೂ ಏನೇನು ನಡೀತಿದೆಯೋ ಎಲ್ಲ ಅದನ್ನು ನಿಲ್ಲಿಸಿ ಅಂತ ಈ ಮೂಲಕ ಎಲ್ಲರಲ್ಲೂ ಕೇಳ್ಕೊತಾ ಇದ್ದೀನಿ. ಶಾಂತಿ ರೂಪದಲ್ಲಿರಿ, ನಮಗೆ ನ್ಯಾಯ ಸಿಗಲೇಬೇಕು. ತಾಳ್ಮೆ ತುಂಬ ಇತ್ತು ನಮಗೂ, ಸ್ವಲ್ಪ ರಿಯಾಕ್ಟ್ ಮಾಡಿಬಿಡ್ತೀವಿ. ಬಟ್ ಇನ್ನು ಮುಂದಕ್ಕೆ ಅದು ಯಾವ ತೊಂದರೆಗಳು ಆಗಬಾರ್ದು, ನಡಿಬಾರ್ದು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ ನಿಮ್ಮಲ್ಲಿ. ದಯವಿಟ್ಟು ಶಾಂತಿ ರೂಪನ ತಾಳಿ ಅಂತ ಎಲ್ರಿಗೂ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಜೈ ಹಿಂದ್, ಜೈ ಭುವನೇಶ್ವರ್. ಥ್ಯಾಂಕ್ ಯು ಸೊ ಮಚ್.